ಏನ್ ಅನ್ಯಾಯ ಮಾಡಿದ್ರು ನಮ್ಮ ಅಪ್ಪ ಅವಳಿಗೆ? ಹಗ್ಲು ರಾತ್ರಿ ಊರಿನ ಜನ ದಾನ ಧರ್ಮ ಅಂತಿದ್ದೀನಿ ನನ್ನ ದೇವ್ರನ್ನ ಕಾಪಾಡೋದಕ್ಕಾಗದೆ ಇರೋ ಅವಳು ಒಂದು ಕಲ್ಲು. ನೀನೇ ಹೇಳಜ್ಜಿ, ಅಮ್ಮ ಮಕ್ಕಳು ಸಂಕಟ ಪಡೋದನ್ನ ನೋಡಕ್ ಇಷ್ಟಪಡ್ತಾಳ? ಅಂತದ್ರಲ್ಲಿ ನಮ್ಮಪ್ಪ ಅವಳನ್ನೇ ಕಾಪಾಡ್ಬೇಕು ಅಂತ ನೀರಲ್ಲಿ ಮುಳುಗಿ ಉಸಿರು ಕಟ್ಟಿ ಒದ್ದಾಡ್ಬೇಕಾದ್ರೆ ಅಮ್ಮ ಆದವಳು ಹೇಗ್ ಸುಮ್ನೆ ಇದ್ಲು? ಹೇಗೆ? ಅವಳು ಅಮ್ಮ ಅಲ್ಲ, ಪಲಾಯವಾದಿ, ಮಕ್ಕಳನ್ನ ಕಾಪಾಡಕ್ಕಾಗ್ದಿರೋ ಸ್ವಾರ್ಥಿ. ತಾಯಿ, ಇದಕ್ಕೆ ನೀನೇ ಉತ್ತರ ಕೊಡ್ಬೇಕಮ್ಮ. ಅಣ್ಣ ಪ್ಲೀಸ್, ಅಜ್ಜಿನ ಅಳಿಸ್ಬೇಡ. ಇಷ್ಟು ದಿನ ಅಜ್ಜಿ ನೀನ್ ನಮ್ ಜೊತೆ ಇಲ್ವಲ್ಲ ಅಂತ ಅಳ್ತಿದ್ರು, ಆದ್ರೆ ಈಗ ನೀನ್ ಬಂದ್ಮೇಲೂ ಅಳ್ತಿದ್ದಾರೆ. ಪ್ಲೀಸ್ ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರು ಅಜ್ಜಿಗೋಸ್ಕರ ಆದ್ರೂ ನಮ್ಗೋಸ್ಕರ ಆದ್ರೂ ಈ ವಿಷಯನ ಇಲ್ಲೇ ಬಿಟ್ಬಿಡು. ಅಮ್ಮು, ಸಂಬಂಧ ಗೊತ್ತಿರೋರು ಇಷ್ಟೊಂದು ಹೇಳಿಸ್ಕೊತಾರೆ ಅಂತ ಅನ್ಕೊಂಡಿದ್ಯಾ? ಇದಕ್ಕೆ ನಾನು ಇಲ್ಲಿರಲ್ಲ ಅಂದಿದ್ದು. ಇವಳು ಸಾಮಾನ್ಯದವಳು ಅನ್ಕೋಬೇಡ. ಈ ಸ್ಥಿತಿಗೆ ನಮ್ಮನೆ ನಿಲ್ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳೆ. ಇವಳಿಂದ ನನ್ ದೇವ್ರನ್ನೇ ಕಳ್ಕೊಂಡಿದ್ದಾಯ್ತು. ಇನ್ ಈ ಮನೆ ಯಾವ ಲೆಕ್ಕ? ಹಂಗಂತ ನಿನ್ ಮನೆ ಬಿಟ್ಟು ಹೋಗ್ಬಿಡ್ತೀಯ ಅಣ್ಣ? ನೀನ್ ಇಲ್ಲೇ ಇರ್ಬೇಕು. ಇದು ನಿನ್ ಮನೆ. ಇರೋದು ಅಷ್ಟೇ ಅಲ್ಲ, ನೀನ್ ಬೇಕಾದಂಗ್ ಬದುಕ್ಬೇಕು. ಇಲ್ಲ, ಆಗಲ್ಲ. ನನಗ್ ಬೇಡದೇ ಇರೋದು ಈ ಮನೆಯವ್ರ ಪಾಲಿಗೆ ಬೇಕೇ ಬೇಕಲ್ವಾ? ನಮಗೂ ನಿಂಗೆ ಬೇಡದಿರೋದು ಬೇಡ, ನಮ್ಗೆಲ್ಲ ನೀನ್ ಬೇಕು. ಅದನ್ನ ಅಮ್ಮ ಹೇಳ್ಬೇಕು, ನೀನಲ್ಲ. ಅಚಿಂತ್ಯ ಸರಿಯಾಗಿ ಹೇಳ್ತಿದ್ದಾನೆ. ನನಗೆ ನನ್ನ ಮಗ ಅಗಸ್ತ್ಯ ಏನೇ ಮಾಡಿದ್ರು ಅದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ತಗೋ, ಇನ್ನೀ ಮನೆಯಲ್ಲಿ ಆ ದೇವ್ರಿಗೆ ಜಾಗ ಇಲ್ಲ. ಅಯ್ಯೋ ದಾಮಿನಿ, ಏನಮ್ಮ ಹೇಳ್ತಿದ್ದೀಯ? ಇದು ಆ ಥರದಲ್ಲಿ ತಕೊಳ್ಳೋ ನಿರ್ಧಾರ ಅಲ್ಲ. ಹಾಗಾದ್ರೆ ಇಲ್ಲಿ ಅವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಎರಡರಲ್ಲಿ ಒಂದು ನಿರ್ಧಾರ ಆಗೇ ಬಿಡ್ಲಿ. ಭಕ್ತಿ, ಹಾ, ಧಾಮಿನಿ ಅಮ್ಮವ್ರ ಮನೆ ಹೋಗ್ತಿದ್ಯಲ್ವಾ? ಹ್ಞೂ ಅಣ್ಣ, ಲೇಟ್ ಆಗೋಯ್ತು. ಚಕ್ಲಿ, ಅಲ್ಲಿ ಊಟದ ಕ್ಯಾರಿಯರ್ ತಗೋಬಾ. ಊಟ ಕೊಟ್ಟು ಬರ್ತಿರೋದಷ್ಟೇ ಅಲ್ವಾ? ಬೇರೆ ಏನೋ ಕೆಲಸ ಇಲ್ಲ ತಾನೆ? ಊಟ ಕೊಟ್ಟು ಅಚಿಂತ್ಯನ್ ಮಾತಾಡ್ಸ್ಕೊಂಡು ಹಾಗೆ ದಾಮಿನಿ ಅಮ್ಮನವ್ರ ಕ್ಷೇಮ ವಿಚಾರಿಸ್ಕೊಂಡ್ ಬರ್ತೀನಿ. ಅದ್ಯಾವುದು ಬೇಡ, ಊಟ ಕೊಟ್ಟು ಬಂದ್ಬಿಡು ಸಾಕು. ಯಾಕಣ್ಣ? ದೊಡ್ಡವ್ರ ಮನೆ ಸಹವಾಸ ಬೇಡ. ದಾಮಿನಿ ಅಮ್ಮನವರು ನಮ್ಮ ಹತ್ರ ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಅಣ್ಣ. ಹೇಳೋದ್ನ ಕೇಳು ಭಕ್ತಿ. ಈ ದೊಡ್ಡ ಮನುಷ್ಯರಿಂದ ಆದಷ್ಟು ದೂರ ಇರೋದು ಒಳ್ಳೇದು. ಅವ್ರ ಜೀವನ ನೋಡೋದಕ್ಕೂ ನಾವು ಜೀವನ ನಡೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮಲ್ಲಿ ನೇರವಾಗಿ ಮಾತಾಡ್ದಂಗೆನೆ ಅಲ್ಲಿ ಯಾರು ಹಾಗೆ ಮಾತಾಡಲ್ಲ. ನೀನ್ ಏನ್ ಹೇಳ್ಬೇಕಂತಿದ್ಯಾ ಅಣ್ಣ? ಒಂದೇ ಮಾತಲ್ಲಿ ಹೇಳೋದಾದ್ರೆ, ದುಡ್ಡಿರೋರ ಹತ್ರ ಕಪಟ ಜಾಸ್ತಿ. ಅಷ್ಟು ಸುಲಭವಾಗಿ ಅವ್ರನ್ನ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೆನ್ಪಿರ್ಲಿ ಭಕ್ತಿ, ಊಟ ಕೊಟ್ಟು ಬರ್ತಿರ್ಬೇಕಷ್ಟೆ. ಅಚಿಂತ್ಯ ಊಟ ಮಾಡಿದನೋ ಇಲ್ವೋ, ಬೇಗ ಹೋಗಿ ಕೊಟ್ಬಾ ಭಕ್ತಿ. ಸರಿ ಚಕ್ಲಿ. ಅಕ್ಕ, ಎಲ್ಲ ತಗೊಂಡಿದ್ಯಲ್ಲ, ನಡಿ ಹೋಗೋಣ. ಅಮ್ಮ ಕೊಡು ಇದನ್ನ. ನೀನ್ ಎಲ್ಲಿಗೋ ಬರ್ತಿದ್ಯಾ? ಅಚಿಂತ್ಯಣ್ಣಂಗ್ ಊಟ ಕೊಡಕ್ಕೆ. ಏನು ಈ ನಡುವೆ ನಾನು ಹೋಗಿದ್ ಕಡೆ ಎಲ್ಲ ಬರ್ತಿದ್ಯಾ? ಮನೇಲಿದ್ರೆ ಓದ್ಬೇಕಲ್ವಾ? ಮೈಗಳ್ಳ. ಸರಿಯಾಗಿ ಹೇಳ್ದೆ ಚಕ್ಲಿ. ಇವನು ಓದೋ ತನಕ ಆಚೆನೆ ಬಿಡ್ಬೇಡ. ಎಕ್ಸಾಮ್ ಇನ್ನೇನ್ ಹತ್ರದಲ್ಲೇ ಇದೆ. ಅರ್ಧ ಗಂಟೆ ತಾನೇ.
ನೀನ್ ಇದನ್ನ ಬೇಗ ತಗೊಂಡು ಹೋಗ್ಕೊಡು. ನಡಿಯೋ ಮೊದ್ಲು ಚೆನ್ನಾಗಿ ಓದಿ ಪಾಸ್ ಓದೋದು ಮಾತ್ರ ಆಗಲ್ಲ. ಅಣ್ಣ ಹೋಗ್ ಬರ್ತೀನಿ ರಾಜಿ. ಏನಾಯ್ತು ಶ್ರೀಕಾಂತ? ಯಾಕೋ ಗೊತ್ತಿಲ್ಲ ಚಿಕ್ಕಮ್ಮ, ಒಂಥರ ಭಯ ಆಗ್ತಿದೆ. ಭಯನಾ? ಯಾಕೆ? ಚಿಕ್ಕಮ್ಮ, ಭಕ್ತಿ ನೋಡಿದ್ರೆ ಎಲ್ಲ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗಿ. ಅವಳು ನೋಡಿದ್ರೆ ಖುಷಿ ಆಗುತ್ತೆ. ಅವಳ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ತೀರಾ ಭಯ ಆಗುತ್ತೆ. ಈಗ ನೋಡಿ, ನಾವು ಬನಶಂಕರಿ ಹೋದ್ವಿ, ಆದ್ರೆ ಅವಳು ಇಳಿದಿದ್ದು ಮಧುರೈಲಿ. ಅವಳು ನಮ್ಮ ಪಕ್ಕನೇ ಇರ್ತಾಳೆ. ನಾವು ಅವಳನ್ನ ತಿರುಗಿ ನೋಡೋ ಅಷ್ಟರಲ್ಲಿ ಇನ್ನೊಬ್ರು ಕಷ್ಟಕ್ಕೆ ಮರಗಿರ್ತಾಳೆ. ಎಲ್ಲರ ಜೊತೆ ನಗ್ನಗ್ತಾ ಇದ್ರು ನನಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಶ್ರೀಕಾಂತ? ಅಣ್ಣನಾಗಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅದರಲ್ಲಿ ಏನಾದ್ರೂ ಲೋಪ ಆಗಿ ಅವಳಿಗೇನಾದ್ರೂ ಭಕ್ತಿಗೇನು ಆಗಲ್ಲ. ಅವಳಿಗೆ ಬನಶಂಕರಮ್ಮನ ಆಶೀರ್ವಾದ ಇದೆ. ಆದ್ರೂ ಚಿಕ್ಕಮ್ಮ, ಭಕ್ತಿಯಿಂದ ಏನಾದ್ರೂ ತಪ್ಪಾಗ್ಬಿಟ್ರೆ? ಆಗ್ಲಿ, ಅದಕ್ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಅವಳ ಹಣೆನಲ್ಲಿ ಏನೇ ತಪ್ಪಾಗಿ ಬರ್ದಿದ್ರು ಅದನ್ನ ಸರಿ ಮಾಡೋದಿಕ್ಕೆ ಸಾಕ್ಷಾತ್ ಆ ಬನಶಂಕರಮ್ಮನೇ ನಮ್ ಪುಟ್ಟಿ ಜೊತೆ ಯಾವಾಗ್ಲೂ ಇರ್ತಾರೆ. ಬೆಟ್ಟನೇ ಅಡ್ಡ ಬಂದ್ರು ಬೆನ್ಹತ್ ಹೋಗೋಳ್ ನಮ್ ಹುಡುಗಿ. ಏನೂ ಆಗಲ್ಲ, ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದೇ ಆಗತ್ತೆ. ಮಾತು ಮುಂದುವರಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮನೆ ಅವರಿಗೆಲ್ಲ ಬನಶಂಕರಮ್ಮ ಬೇಕು. ಇವನಿಗೆ ಬೇಡ ಅಂದ್ರೆ ಬನಶಂಕರಮ್ಮನ ಮನೆಯಿಂದ ಆಚೆ ಹಾಕಕ್ಕಾಗುತ್ತಾ? ಅದು ನಮಗೆ ಶ್ರೇಯಸ್ಸಲ್ಲ ಅಗಸ್ತ್ಯ. ಮಗು ಹುಟ್ಟಿದಾಗ ಅದಕ್ಕೂ ಸಾವಿದೆ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೂ ಯಾವತ್ತೋ ಒಂದಿನ ಸಾಯೋ ದಿನದ ಯೋಚನೆ ಮನಸ್ಸಿನಲ್ಲಿ ಇಟ್ಕೊಂಡು ಮಗು ಹುಟ್ಟಿದ ಸಂಭ್ರಮನ ಕಳ್ಕೊಳಕ್ಕಾಗತ್ತೇನೋ? ಅಗಸ್ತ್ಯರೇ, ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ. ಸಾವು ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ. ಆದ್ರೆ ಯಾವ ತರ ಬರುತ್ತೆ ಅನ್ನೋದು ಆ ದೇವ್ರಿಗೆ ಬಿಟ್ಟಿದ್ದು. ಹಾಗಂತ ನಮ್ಮನೇಲಿ ಮಾತ್ರ ಇಂಥ ದುರಂತ ನಡೆದಿಲ್ಲ. ಅರ್ಥ ಮಾಡ್ಕೊಳ್ಳೋ ಅಗಸ್ತ್ಯ. ಹಾಗ್ ನೋಡೋದಾದ್ರೆ ದೇವಿ ಪೂಜೆ ಮಾಡ್ತಾ ಇದ್ದ ವಿಶ್ವನಾಥ ಶಾಸ್ತ್ರಿಗಳು 1000 ವರ್ಷ ಬದುಕಬೇಕಾಗಿತ್ತು. ಹಾ, ವಿಶ್ವನಾಥ ಶಾಸ್ತ್ರಿಗಳು ಭಾವಂತರ ಹೋಗಿಲ್ವಾ? ಹಾಗಂತ ಅವ್ರ ಮನೇಲಿ ದೇವಿ ಪೂಜೆ ಇಲ್ಲಿ ತನಕ ನಿಂತಿಲ್ಲ. ಅಗಸ್ತ್ಯ, ಇದೆಲ್ಲ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ನೀನ್ ಇನ್ನೊಂದ್ಸಲ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ.